ವ್ಯವಸ್ಥೆ ಮಾಡಿದ್ದೀರಿ. ಇಲ್ಲಿ ಬಂದಿರೋರಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದೀರಿ. ಇದನ್ನು ಪ್ರತಿ ವರ್ಷನೂ ಒಂಥರ ವಿಭಿನ್ನವಾಗಿ ಆಚರಣೆ ಮಾಡ್ಕೊತೀರಾ. ಲಾಸ್ಟ್ ಟೈಮ್ ಒಂದು ಸಸಿಗಳ ಗಿಡಗಳೆಲ್ಲ ನೆಟ್ಟು ವಿನೋದರ ಬರ್ತಡೇ ಅಂದರೆ ಒಂಥರ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ. ಬರ್ತ್ಡೇ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ನಮ್ಮಿಂದ ಒಬ್ರಿಗೆ ಏನೋ ಒಂದು ಒಳ್ಳೇದಾಗಬೇಕು, 4 ಜನಕ್ಕೆ ಒಂದು ಸೇವೆ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಈಗ ಕೆಲವರು ಎಷ್ಟೋ ಜನಗಳಿಗೆ ಒನ್ ಟೈಮ್ ಊಟ ಮಾಡಬೇಕು ಅಂದರೆ ಕೆಲವ್ರ ಕಡೆ ಸಿಕ್ಕಲ್ಲ. ಅದೇ ಥರ ನಾವು ನಮ್ಮ ಕಡೆಯಿಂದ ಒಂದು 4 ಜನ ಊಟ ಮಾಡಿದ್ರೆ ನಮಗೊಂಥರ ಖುಷಿ ಅಂತ ಹೇಳಿ ನಾನು ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತೇವೆ. ಜನಪ್ರಿಯ ಶಾಸಕರವರು ನಮಗೆ ನಮ್ಮ ಗುರುಗಳು, ರಾಜಕೀಯ ಗುರುಗಳು ಜಯರಾಮಣ್ಣ ಆಮೇಲೆ ಗೋಪಾಲಣ್ಣ ಅವರು ನಮ್ಮ ಗುರುಗಳು. ಒಂದು ಜನ್ಮ ಕೊಟ್ಟಿರೋ ತಾಯಿ ತಂದೆ ಒಬ್ಬರು, ಆಮೇಲೆ ಬೆಳೆಸಿರೋ ರಾಜಕೀಯದಲ್ಲಿ ತಾಯಿ ತಂದೆ ಅಂದರೆ ಗೋಪಾಲಣ್ಣ ಜಯರಾಮಣ್ಣ. ನನಗೆ ಬೆಳೆಸಿರೋದು ಅವರೇ. ರಾಜಕೀಯದಲ್ಲಿ ಮುಂದೆ ಬೆಳೆದಿರೋದು ಏನಿದ್ರೆ ಅದೇ ಗೋಪಾಲಣ್ಣ ಕಾರಣ. ಇಷ್ಟೊಂದು ಅಭಿಮಾನದಿಂದ ಬಂದು ಎಲ್ಲರೂ ತಮಗೆ ವಿಶ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅವ್ರಿಗೆ? ಎಲ್ಲರಿಗೆ ನಮ್ಮ ಮಹಾಲಕ್ಷ್ಮಿ ಲೇಔಟು ಜನತೆ ಪರವಾಗಿ ಜನತೆ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವರು ನನ್ನ ಬರ್ತಡೇ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾರೆ. ಅವ್ರಿಗೆಲ್ಲ ನಮ್ಮ ಹೃದಯಪೂರ್ವವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ಸಮಾಜ ಸೇವಕರು, ನಮ್ಮ ST ಮೋರ್ಚಾದ ಅಧ್ಯಕ್ಷರು, ಸನ್ಮಾನ್ಯ ನನ್ನ ಸಹೋದರ ವಿನೋದ್ರವರ ಒಂದು ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬ ಸಂದರ್ಭ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರನೇ ಹಾಗೆ ನಮ್ಮ ಜನನಾಯಕರು ಗೋಪಾಲಣ್ಣ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ನಮ್ಮದೇ ಆದ ರೀತಿಯಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ವಿನೋದಣ್ಣವರು ಈ ಮೊದಲು ST ಮೋರ್ಚಾ ಅನ್ನುವ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ಇದೆ, ವಿನೋದಣ್ಣ ಬಂದಾದ ನಂತರ ಆ ಮೋರ್ಚಾಕ್ಕೆ ಒಂದು ಕಳೆ ಬಂತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ST ಜನಾಂಗದ ಒಂದು ಅಭಿವೃದ್ಧಿಯ ಜೊತೆಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಬರುವಂಥ ಎಲ್ಲ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮ ವಿನೋದ್ ಸರ್ ಅವರು ತೊಡಗಿಸ್ಕೊಂಡು, ಈಗ ಯಾವುದಾದ್ರೂ ಒಂದು ಬೀದಿಯಲ್ಲಿ ಲೈಟ್ ಹೋಯಿತು, ಬೆಳಕಿಲ್ಲ, ಅಲ್ಲಿ ಓಡ್ತಾರೆ. ಯಾವುದೋ ಒಂದು ಮರ ಅಡ್ಡ ಬಂದಿದೆ, ಆ ಮರಗಳನ್ನ ಕಟ್ ಮಾಡಿಸೋದಿರಲಿ, ಅಥವಾ ರಸ್ತೆಯಲ್ಲಿ ಇನ್ಯಾವುದೋ ನೀರು ಪ್ರಾಬ್ಲಮ್ ಆಗಿದೆ, ಆ ಮನೆಗೆ ನೀರಿಲ್ಲ, ಇಮಿಡಿಯೇಟು ಹೋಗ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಹೇಳಿಬಿಟ್ಟು ಆ ಕೆಲಸಗಳನ್ನ ಮಾಡಿಸುವಂತೆ. ಮೋರ್ಚಾದ ಅಧ್ಯಕ್ಷರಾದ ವಿನೋದ್ ಅವರ ಬರ್ತ್ಡೇಗೆ ನನ್ನ ಆರ್ಥಿಕ ಶುಭಾಶಯಗಳು. ಮತ್ತು ಅವರು ಇನ್ನೂ ಬೆಳಿಬೇಕು, ಇನ್ನೂ ನಮ್ಮ ಏರಿಯಾದಲ್ಲಿ ಒಂದು ಕಾರ್ಪೊರೇಟ್ರ್ ಆಗಬೇಕು. ಅವರು ಕಾರ್ಪೊರೇಟ್ ಇಲ್ಲದೇ ಇದ್ರೂ ಅವ್ರು ಕಾರ್ಪೊರೇಟ್ರ್ಗಿಂತ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ನಂದಿನಿ ಲೇಔಟಲ್ಲಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ.